ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮಿನಿಸ್ಟರ್ ಗಿರಿಗೆ ಕೂಡ ಸಖತ್ ಫೈಟ್ ನಡೀತಾ ಇದೆ. ಮಂತ್ರಿಗಿರಿಗಾಗಿ ಹಿರಿಯ ಶಾಸಕರು ಬಿಗಿ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸೀನಿಯರ್ಸ್ ತೀರ್ಮಾನವನ್ನ ಮಾಡಿಕೊಂಡಿರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಮಿನಿಸ್ಟರ್ ಗಿರಿಗೆ ಕೂಡ ಸಖತ್ ಫೈಟ್ ನಡೀತಾ ಇದೆ. ಮಂತ್ರಿಗಿರಿಗಾಗಿ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ನ ಭೇಟಿ ಮಾಡೋದಕ್ಕೆ ಸೀನಿಯರ್ಸ್ ತೀರ್ಮಾನವನ್ನ ಮಾಡಿಕೊಂಡಿರುವಂತದ್ದು. ದೆಹಲಿಗೆ ತೇಳ್ತಾರೆ ಹಿರಿಯ ಶಾಸಕರೆಲ್ಲರೂ ಕೂಡ. ಪಂಚರಾಜ್ಯಗಳ ಎಲೆಕ್ಷನ್ ಆದ ನಂತರ ದೆಹಲಿ ದಂಡಯಾತ್ರೆಗೆ ಪ್ಲಾನ್ ನಡೀತಾ ಇದೆ. ಸಚಿವ ಸಂಪುಟ ಪುನರ್ರಚನೆಗೆ ಶಾಸಕರು ಒತ್ತಾಯಿಸ್ತಾರೆ. ಹಲವಾರು ಬಾರಿ ಗೆದ್ದ ಶಾಸಕರನ್ನ ಸಂಪುಟಕ್ಕೆ ಪರಿಗಣಿಸಿ ಅಂತ ಕೇಳ್ಕೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಮಿನಿಸ್ಟರ್ ಆಗೋ ಅವಕಾಶ ಕೊಡಿ ಅಂತ ಸಿಎಂಗೆ ಮನವಿಯನ್ನ ಕೂಡ ಮಾಡಿರುವಂತದ್ದು. ಇವತ್ತು ಸಿಎಂ ಭೇಟಿ ಮಾಡಿ ವಿಷಯವನ್ನ ಶಾಸಕರು ತಿಳಿಸ್ತಾರೆ ಸಿಎಂಗೆ. ಸಾಕಷ್ಟು ಬಾರಿ ಗೆದ್ದಿರೋರು ಇದಾರಲ್ವಾ, ಅಂಥವ್ರಿಗೆ ಮಂತ್ರಿ ಆಗೋದಕ್ಕೆ ಅವಕಾಶವನ್ನ ಕೊಡಿ ಅಂತ ಕೇಳುವಂತ ಸಾಧ್ಯತೆಗಳಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇವಾಗ ಮಿನಿಸ್ಟರ್ ಆಗಬೇಕು ಅನ್ನುವಂತ ಆಸೆಯನ್ನು ಹೊತ್ತಿರುವಂತ ಶಾಸಕರುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದ್ರೆ ಒತ್ತಾಯವು ಕೂಡ ಅಷ್ಟರ ಮಟ್ಟಿಗೆ ಇದೆ ಅಂತ ಹೇಳ್ಬೋದು. ಹೈಕಮಾಂಡ್ ಅನ್ನ ಭೇಟಿ ಮಾಡಬೇಕು, ಇದ್ರ ಬಗ್ಗೆ ಹೈಕಮಾಂಡ್ ಜೊತೆ ಕೂಡ ಚರ್ಚೆಯನ್ನ ಮಾಡಬೇಕು ಅಂತ ಕೂಡ ನಿರ್ಧಾರವನ್ನ ಮಾಡಿದ್ದಾರೆ ಸೀನಿಯರ್ ಶಾಸಕರುಗಳು ಯಾರ್ಯಾರಿದ್ದಾರೆ. ಹೊಸದಾಗಿ ಬಂದವ್ರಿಗಿಲ್ಲ ಅಂದ್ರೂ ಕೂಡ ಸಾಕಷ್ಟು ಬಾರಿ ಗೆದ್ದಿರೋರು ಇದ್ದಾರೆ, ಅವ್ರಿಗಾದ್ರೂ ಅವಕಾಶ ಕೊಡಿ ಅಂತ ಕೇಳ್ತಾ ಇರುವಂತದ್ದು. ಎಸ್ಎನ್ಎ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ಇನ್ನೂ ಕೂಡ ಈ ಪೈಪೋಟಿ ಅನ್ನುವಂಥದ್ದು ನಡೀತಲೇ ಇದೆ. ಶಾಸಕರುಗಳಿಗೆ ಮಂತ್ರಿಯ ಆಸೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಗಾಯತ್ರಿ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲಿ ಸಚಿವರಾಗಬೇಕು ಅನ್ನುವಂತಹ ಬಹಳಷ್ಟು ಆಕಾಂಕ್ಷೆಗಳನ್ನ ಹಲವು ಶಾಸಕರು ತಮ್ಮದೇ ಆಗಿರ್ತಕ್ಕಂತಹ ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಒಂದು ಬಾರಿ ಅವರು ಏನು 3-4 ಬಾರಿ ಗೆದ್ದಿರ್ತಕ್ಕಂತಹ ಶಾಸಕರು ಡಿನ್ನರ್ ಮೀಟಿಂಗ್ ಅನ್ನು ಕೂಡ ಆಯೋಜನೆ ಮಾಡಿದ್ರು. ಅಲ್ಲಿ ಕೂಡ ತಮ್ಗೆ ಮೊದಲ ಬಾರಿ ಗೆದ್ದವರೇ ಸಚಿವ ಸ್ಥಾನ ಕೇಳ್ತಾ ಇದ್ರೆ, ಆದ್ರೆ ನಾವು 3-4 ಬಾರಿ ಗೆದ್ದಿದೀವಿ, ನಮಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಕೂಡ ಹೈಕಮಾಂಡ್ ನಾಯಕರ ಬಳಿ ಮನವಿ ಮಾಡೋಣ, ಒತ್ತಾಯ ಮಾಡೋಣ ಅನ್ನುವಂತಹ ನಿರ್ಧಾರವನ್ನು ಕೂಡ ಕೈಗೊಂಡ್ರು. ಅದರ ಭಾಗವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯವ್ರನ್ನ 3-4 ಬಾರಿ ಗೆದ್ದಿರ್ತಕ್ಕಂತಹ ಶಾಸಕರ ನಿಯೋಗ ಕೂಡ ಭೇಟಿ ಆಗಿರ್ತಕ್ಕಂಥದ್ದು. ಶಾಸಕ ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವ್ರನ್ನು ಕೂಡ ವಿಧಾನಸೌಧ ಅವರ ಕಚೇರಿಯಲ್ಲಿ ಕೂಡ ಭೇಟಿಯಾಗಿ ಕೂಡ ಒಂದಿಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಶಾಸಕರಾಗಿರ್ತಕ್ಕಂಥ ಎನ್.ಎ. ಹ್ಯಾರಿಸ್ ಆಗಿರ್ಬಹುದು, ಏನು ನಾರಾಯಣ ಸ್ವಾಮಿ ಆಗಿರ್ಬಹುದು, ಹಲವು ಶಾಸಕರು ಸಹಿತ ಒಂದು ನಿಯೋಗದಲ್ಲಿ ಕೂಡ ಉಪಸ್ಥಿತರಿದ್ರು. ಪ್ರಮುಖವಾಗಿ ಈ ಬಾರಿ ಸಂಪುಟ ಪುನರ್ರಚನೆ ಆಗುವಂತ ಸಂದರ್ಭದಲ್ಲಿ ನಮಗೂ ಕೂಡ ಅವಕಾಶ ಮಾಡಿಕೊಡಿ, ಯಾಕಂತಂದ್ರೆ 3-4 ಬಾರಿ ನಾವು ಆಯ್ಕೆಯಾಗಿ ಬಂದಿದ್ದೇವೆ, ನಮಗೂ ಕೂಡ ಸಚಿವ ಸ್ಥಾನ ಕೊಡಬೇಕು, ನೀವು ಈ ಹಿಂದೆ ಕೂಡ ಕೊಡ್ತೀವಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಂಪುಟ ರಚನೆ ಆಗುವಂತ ಸಂದರ್ಭದಲ್ಲಿ ಎಲ್ಲದಕ್ಕೂ ಕೂಡ ನಾವು ಸಹಕಾರ ನೀಡಿದ್ದೇವೆ. ಹಾಗಾಗಿ ಈ ಬಾರಿ ಸಂಪುಟ ಪುನರ್ರಚನೆ ಮಾಡುವಂತ ಸಂದರ್ಭದಲ್ಲಿ ನೀವು ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಮನವಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾಡಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸಹಿತ ಬಜೆಟ್ ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಹೋಗ್ತೇನೆ, ಹೈಕಮಾಂಡ್ ನಾಯಕರ ಬಳಿ ನಿಮ್ಮ ಒಂದು ಬೇಡಿಕೆಯನ್ನು ಕೂಡ ಚರ್ಚೆ ಮಾಡ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಈ ಶಾಸಕರು ಸಹಿತ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ಒತ್ತಾಯ ಮಾಡ್ಲಿಕ್ಕೆ ಕೂಡ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಮೊದಲ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿ ಅದಾದ ಬಳಿಕ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ಲಿಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಗಾಯತ್ರಿ, ಓಕೆ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಬಸವರಾಜ್.